ಎಲ್ರಿಗೂ ನಮಸ್ಕಾರ. ಈ ದಿನ ಪ್ರದೀಪ್ ಈಶ್ವರ್ ನಮ್ಮ ಚಿಕ್ಕಬಳ್ಳಾಪುರ MLA ಆಗಿರ್ತಕ್ಕಂಥ ಅವರ ಹುಟ್ಟುಹಬ್ಬವನ್ನು ಅವರ ಅನುಯಾಯಿಗಳಾದಂಥ ಅವರ ಸಹಪಾಠಿಗಳು ಎಲ್ಲರೂ ಸೇರಿ ನಮ್ಮ ಇವತ್ತು ವಿಶೇಷ ದತ್ತು ಸ್ವೀಕಾರ ಕೇಂದ್ರ ಹಾಗೂ ಮತ್ತು ಗುರುಕುಲಾಶ್ರಮದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಬಂದಿದ್ದಾರೆ. ಎಲ್ರಿಗೂ ಕೂಡ ತುಂಬ ಹೃದಯದ ಆಶ್ರಮದ ಪರವಾಗಿ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾಯಿದ್ದೀನಿ. ಹಾಗೆ ಇವತ್ತು ಅನಾಥೋ ದೈವ ರಕ್ಷಕ ಎಂಬಂತೆ ನಮ್ಮ ಪ್ರದೀಪ್ ಈಶ್ವರ್ ಅವರು ಕೂಡ ಎಲ್ಲರಿಗೂ ಕೂಡ ಒಂದೊಳ್ಳೆ ಸೇವಾ ಕಾರ್ಯಗಳನ್ನು ಮಾಡ್ತಾ, ಅದೇ ರೀತಿಯಲ್ಲಿ ಯಾರಿಗೆ ಏನು ಅಗತ್ಯ ಇದೆಯೋ ಅದನ್ನು ಗುರುತಿಸಿ ಯಾವುದೇ ದುಂದು ವೆಚ್ಚ ಇಲ್ಲದಂತೆ ಸರಳವಾಗಿ ಸಜ್ಜನಿಕೆಯಿಂದ ಅನಾಥ ದೈವ ರಕ್ಷಕ ಎಂಬಂತೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಗುರುಕುಲಾಶ್ರಮದಲ್ಲಿ ಮಕ್ಕಳಿಗೆ ಅಗತ್ಯ ಇರತಕ್ಕಂಥ ಲ್ಯಾಕ್ಟೋಜನ್ ಮತ್ತು ಡೈಪರ್ಸು ಮತ್ತು ಪೌಡ್ರು ಕ್ರೀಮು ಏನು ಅಗತ್ಯ ಇದೆಯೋ ಅದನ್ನು ಸೇವಾ ರೂಪದಲ್ಲಿ ಅವರ ಅನುಯಾಯಿಗಳು ಅವರ ಒಂದು ಹುಟ್ಟುಹಬ್ಬವನ್ನು ಆ ರೂಪದಲ್ಲಿ ಆಚರಣೆ ಮಾಡೋದ್ರ ಮೂಲಕ ಅವರ ಹೆಮ್ಮೆಯನ್ನು ಇದು ಮಾಡ್ತಾಯಿದ್ದಾರೆ. ಅವ್ರಿಗೆ ಭಗವಂತ ಆರೋಗ್ಯ, ಭಾಗ್ಯ, ಸುಖ, ಸಂತೋಷ ಮತ್ತು ಈ ನಾಡಿನಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕೀರ್ತಿ ಪತಾಕೆ ಹಮ್ಮಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಅವರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಈ ಸಮಯದಲ್ಲಿ ಕೋರ್ಕೊತೀವಿ. ನಮ್ಮ ಪ್ರೀತಿಯ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ಗೆ ಇವತ್ತು 38ನೇ ವರ್ಷ ತುಂಬಿ 39ನೇ ವರ್ಷಕ್ಕೆ ಬಿದ್ದಿದೆ. ಭೋಗನಂದೀಶ್ವರ ಮತ್ತು ಕೈವಾರ ತಾತಯ್ಯ ಗೌರ್ಮೆಂಟ್ ಶಾಲೆ ಮತ್ತು ಅಂಬೇಡ್ಕರ್ ಮಾಲಾರ್ಪಣೆ ಗುರುಕುಲ ಅನಾಥ ಮಕ್ಕಳ ಆಶ್ರಮ ಬಂದಿದ್ದೀವಿ. ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಪ್ರದೀಪ್ ಈಶ್ವರ ಹುಟ್ಟದ ಹಬ್ಬ ವಿಶೇಷ. ಸ್ವಾಮಿ ಏನಂದರೆ, ನಮ್ಮ ಪ್ರದೀಪ್ ಈಶ್ವರ ಪ್ರತ್ಯೇಕವಾಗಿ ಮೇ 13ನೇ ತಾರೀಕು ಗೆದ್ದಿದ್ದಾರೆ ಅಂದ ತಕ್ಷಣವೇ ನಮಗೆ ಒಂದು ಚೊಂಬು ಹಾಲು ಕುಡ್ದಷ್ಟು ಸಂತೋಷ ಆಯಿತು. ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ತಂದೆ ತಾಯಿ ಇಲ್ದಿರೋ ಒಂದು ಅನಾಥ ಮಗುನ ಶಾಸಕರಾಗಿ ವಿಧಾನಸಭೆ ಮಟ್ಟಕ್ಕೆ ಕಳಿಸಿದ್ದಾರೆ ಅಂದರೆ BR ಅಂಬೇಡ್ಕರ್ ಅವರ ಸಂವಿಧಾನವೇ ಇವತ್ತು ಅವ್ರನ್ನ ಪಾದಾರ್ಪಣೆ ಮಾಡಿದ್ದು. ತದನಂತರ ಪತ್ರಕರ್ತ ಭವನದಲ್ಲಿ ಅಂಬೇಡ್ಕರು, ಶಿವಕುಮಾರ ಸ್ವಾಮೀಜಿ, ಭೋಗನಂದೀಶ್ವರ, ಕೈವಾರ ತಾತಯ್ಯ ಪ್ರತಿಯೊಬ್ಬರ ಮೇಲೇನೂ ಆಣೆ ಮಡ್ಗೆ ಹೇಳಿದ್ರು, ನನ್ನನ್ನು ನೀವು ಶಾಸಕರಾಗಿ ನೋಡಿ, ನಾನು ಏನು ಮಾಡ್ತೀನಿ ಅಂತ ಕೇಳಿದ್ರು. ನಡೆದಂತೆ ನುಡಿಯುತ್ತಿರುವ ನಮ್ಮ ಏಕೈಕ ಶಾಸಕ ಅಂದರೆ ನಮ್ಮ ಪ್ರದೀಪ್ ಈಶ್ವರು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ತನ್ನ ತಾಯಂದಿರಿಗೂ ತನ್ನ ಅಕ್ಕ ತಂಗಿಯರಿಗೂ ಉಡುಗೊರೆಗೆ ಮನೆಗೂ ತಲುಪಿಸ್ತಾ 80,000 ಹೆಂಗಸರಿಗೆ ಎಲ್ಲರ ಮನೆಗೆ ಉಡುಗೊರೆ ಕೊಟ್ಟ. ಅನಾಥ ಮಕ್ಕಳಿಗೆ 1 ಲಕ್ಷ ಅವರ ವಿದ್ಯಾಭ್ಯಾಸಕ್ಕೆ ಕೊಟ್ಟ ಅನೇಕರಿಗೆ. ಆಮೇಲೆ ಆಟೋ ಡ್ರೈವರ್ ಮಕ್ಕಳಿಗೆ 5,000 ರೂಪಾಯಿ ಕೊಟ್ಟರು. ಮತ್ತು ಅಂಗನವಾಡಿ ಮಕ್ಕಳಿಗೆ ಇವತ್ತು ಸುಮಾರು ಅಂದರೆ 5,500 ಜನಕ್ಕೆ ಬಟ್ಟೆ ಕೊಡ್ತಾಯಿದ್ದಾರೆ. ತದನಂತರ ಒಳ್ಳೆ ರ್ಯಾಂಕ್ ಬಂದಿರೋ ಮಕ್ಕಳನ್ನ ಬೆಂಗಳೂರಲ್ಲಿ ಕರೆದು ಎಲ್ಲರಿಗೂ 5,000 ರೂಪಾಯಿ ಕೊಟ್ಟರು. ಇಂಥ ನಮ್ಮ ಪ್ರದೀಪ್ ಈಶ್ವರ್ ಅಂತ ಶಾಸಕರು ಸಿಕ್ಕಿರೋದು ನಮ್ಮ ಪೂರ್ವ ಜನ್ಮದಲ್ಲಿ ಪುಣ್ಯ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ಮೂಲೆಯಲ್ಲೂ ಕರ್ನಾಟಕದಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರ ಬರ್ತ್ಡೇ ಮಾಡ್ತಾಯಿದ್ದಾರೆ. ಕಂಟ್ರಿನಲ್ಲೂ ಕೂಡ ಪ್ರದೀಪ್ ಈಶ್ವರ್ ಇಂಥ ಶಾಸಕರು ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿದಾರ ಅಂತ ಎಷ್ಟೋ ಜನ ಮಕ್ಕಳು ಕೇಳ್ತಾ ಇದ್ದಾರೆ. ಒಳ್ಳೆ ವೆರಿ ಗುಡ್ ಪರ್ಸನ್, ವಂಡರ್ಫುಲ್ ಪರ್ಸನ್ ಈಸ್ MLA ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಇದು ಕೊಟ್ಟಿರೋ ತಂದೆ ತಾಯಿ ಅವ್ರ ತಂದೆ ತಾಯಿ ಮಾಡಿರೋಂಥ ಪುಣ್ಯ ದಾನ ಧರ್ಮ ಮಾಡಿರೋ ಅಂಥದಕ್ಕೆ ಇವತ್ತು ನಮ್ಮ ಪ್ರದೀಪ್ ಈಶ್ವರ್ ಶಾಸಕರಾಗಿದ್ದಾರೆ. ಇಂಥ ಶಾಸಕರು ಮುಂದೊಂದು ದಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರ ನಡೆ ನುಡಿ ಅವರ ಗುಣ ನಡತೆ ನಡ್ಕೊಂಡೋಗಿ ಮುಂದೊಂದು ದಿನ
ನಮ್ಮ ಪ್ರದೀಪ್ ಈಶ್ವರ್ ಅವರು ಜೂನಿಯರ್ ಸಿದ್ದರಾಮಯ್ಯ ಆಗಲಿ ಅಂತ ನಾವೆಲ್ಲರ ಹತ್ರನೂ ಬೇಡ್ಕೊತಾ ಇದ್ದೀವಿ. ನಮ್ಮ ಪ್ರದೀಪ್ ಈಶ್ವರ್ಗೆ ದೇವರು ಆಯುಸ್ಸು, ಆರೋಗ್ಯ, ಸಂಪತ್ತು, ಅವ್ರ ಕುಟುಂಬ ನೆಮ್ಮದಿಯಾಗಿರಲಿ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅನಾಥ ಮಕ್ಕಳನ್ನ, ನಾನು ಅನಾಥ ಅಲ್ಲ ಅನ್ನೋಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜನ ನಿರೂಪಣೆ ಮಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಜಾತಿಯ ಜನಾಂಗದವರೆಗೂ, ಎಲ್ಲ ಮುಖಂಡರಿಗೂ, ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ರೈತ ಬಾಂಧವರಿಗೂ, ಬುದ್ಧಿವಂತರಿಗೂ, ವಿದ್ಯಾವಂತರಿಗೂ ಅವರಿಗೆ ನಮ್ಮ ಮುಖಾಂತರ ಸಾಷ್ಟಾಂಗ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರಕ್ಕಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮುಂದೊಂದು ದಿನ ನಮ್ಮ ಪ್ರದೀಪ್ ಈಶ್ವರು ಮುಖ್ಯಮಂತ್ರಿ ಆಗೇ ತೀರ್ತಾರಂತ ನಾನು ಕೈವಾರ ತಾತಯ್ಯ, ಭೋಗನಂದೀಶ್ವರ, BR ಅಂಬೇಡ್ಕರ್, ನಡೆದಾಡುವ ಶಿವಕುಮಾರ ಜಾಂಬಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಮುಂದೊಂದು ದಿನ ಒಳ್ಳೆ ಉತ್ತಮ ನಾಯಕ ಆಗ್ತಾನೆ. ಉತ್ತಮ ಕರ್ನಾಟಕಕ್ಕೆ ಮಾಹಿತಿ ಕೊಡ್ತಾರೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ, ಕರ್ನಾಟಕ ಮಾತೆ. ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರ ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆ ಅಂದರೆ ಸರಳತೆಯಿಂದ ಮಾಡ್ತಾಯಿದ್ದೇವೆ. ಹೆಂಗೆ ಅಂದರೆ ಇಡೀ ಕ್ಷೇತ್ರದಲ್ಲಿ ಯಾವುದೇ ಫ್ಲೆಕ್ಸ್ ಹಾಕಬಾರ್ದು ಅಂದ್ಬಿಟ್ಟು ಅವರು ಒಂದು ಮನವಿಯನ್ನು ಮಾಡಿದರು ಕಾರ್ಯಕರ್ತರಿಗೆ. ಹಾಗೆ ನಾವಿವತ್ತು ಎಲ್ಲ ನಮ್ಮ ಸ್ನೇಹಿತರು ಮತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪ್ರದೀಪ್ ಈಶ್ವರ್ ಅವರ ಅಭಿಮಾನಿಗಳು ಎಲ್ಲ ಸೇರಿ ಬೆಳಗ್ಗೆಯಿಂದ ಈ ಭೋಗನಂದೀಶ್ವರ ಮಂದಿರದಲ್ಲಿ ಪೂಜಾ ಕಾರ್ಯಕ್ರಮ, ತದನಂತರ ಕೈವಾರ ತಾತಯ್ಯನವರ ಮಂದಿರದಲ್ಲಿ ಪೂಜಾ ಕಾರ್ಯಕ್ರಮ, ಹಾಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬೆಡ್ಡು ವಿತರಣೆ, ಹಾಗೆ ಈಗ ಗುರುಕುಲಾಶ್ರಮ ವಿಶೇಷ ದತ್ತು ಕೇಂದ್ರದಲ್ಲಿ ಸುಮಾರು ಇಲ್ಲಿರುವ 10 ವರ್ಷದ ಒಳಪಟ್ಟಂಥ ಎಲ್ಲ ಮಕ್ಕಳಿಗೂ 1 ವರ್ಷಕ್ಕೆ ಆಗುವಷ್ಟು ಎಲ್ಲ ಅವರಿಗೆ ಸಾಮಗ್ರಿಗಳು, ಲ್ಯಾಕ್ಟ್ರೋಜಿನ್ ಆಗಿರ್ಬೋದು, ಹಾಗೆ ಡೈಪರ್ಸು, ಆಮೇಲೆ ಸೋಪು, ಪೌಡರು, ಆಮೇಲೆ ಕ್ರೀಮು, ಫೀಡಿಂಗ್ ಬಾಟಲು, ಬ್ರೆಡ್ಡು, ಹಾಲು, ಯಾವುದೇ ಇಂಥ ಸಾಮಗ್ರಿಗಳಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಹಣ್ಣು ಎಲ್ಲವನ್ನು ಒದಗಿಸ್ಕೊಟ್ಟಿದ್ದೀವಿ ಅಭಿಮಾನಿಗಳೆಲ್ಲ ಸೇರಿ. ಹಾಗೆ ಇನ್ನು ಮುಂದಿನ ವರ್ಷ ಆದಮೇಲೆ ಮುಂದಿನ ವರ್ಷ ಹಾಗೆ ಪ್ರತಿ ವರ್ಷಕ್ಕಾಗುವಷ್ಟು ಸಾಮಗ್ರಿಗಳನ್ನು ಅವ್ರಿಗೆ ಒದಗಿಸ್ಕೊಡೋದಕ್ಕೆ ನಾವೆಲ್ಲ ಸ್ನೇಹಿತರು ಸೇರಿ ಮಾತಾಡ್ಕೊಂಡಿದ್ದೀವಿ. ಇದಾದ ನಂತರ SSS ಮಂದಿರದಲ್ಲಿ ಸುಮಾರು 2 ಲಕ್ಷ ವೆಚ್ಚದಲ್ಲಿ ಯಾವುದೇ ಒಂದು ಬ್ಯಾನರ್ ಹಾಕದೆ, ಆ ಬ್ಯಾನರ್ಗಳು ಹಾಕಿದ್ರೆ ವೇಸ್ಟ್ ಆಗ್ತದೆ, ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನೋ ಒಂದು ಸಂದೇಶದಿಂದ ಆ ಒಂದು ಏನು ನಾವು ಇವತ್ತು ಕಾಂಪೌಂಡನ್ನು ಮಾಡಿದ್ದೇವೆ. ಅದಾದ ಮೇಲೆ ಅನಾಥಾಶ್ರಮದ ಮಕ್ಕಳಿಗೆ, ವೃದ್ಧಾಶ್ರಮದಲ್ಲಿ ಅಲ್ಲಿಯೂ ಸಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಮೇಲೆ ಮಂಚೇನಬಲೆಯಲ್ಲಿ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅವರಿಗೆ ಭಗವಂತ ನಾವಿಷ್ಟೇ ಕೋರ್ಕೊಳೋದು, ಇಂಥ ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ ನಮ್ಮ ಕ್ಷೇತ್ರಕ್ಕೆ, ಒಂದು ಸರಳತೆ ಮತ್ತು ಸಜ್ಜನಿಕೆ ಅಂತ ವ್ಯಕ್ತಿ ಮುಂದಿನ ದಿವಸಗಳಲ್ಲಿ ಅದೇ ಒಂದು ಸರಳತೆಯಲ್ಲೇ ಹೋಗಲಿ, ನಾವೆಲ್ಲ ಅವರ ಹಾದಿಯನ್ನೇ ಹುಡ್ಕೊಂಡು ಹೋಗುತ್ತೇವೆ. ಎಲ್ಲ ಕಾರ್ಯಕರ್ತರು ಸಹ ಅದೇ ರೀತಿಯಲ್ಲಿ ನಮ್ಮ ಕೈಯಲ್ಲಾದಷ್ಟು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗುತ್ತೇವೆ. ಮುಂದಿನ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ, ಆ ಭಗವಂತ ಪ್ರದೀಪ್ ಈಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಹೇಳೋದಕ್ಕೆ ಇಚ್ಛೆಪಡುತ್ತೇನೆ.